ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನದ ಚಾಲೆಂಜಲ್ಲಿ ಇವತ್ತು 4ನೇ ಅಡುಗೆ ಏನಪ್ಪ ಅಂದರೆ ಅದು ಬೆಂಡಿ ಡ್ರೈ. ಹೇಗೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಏನು ಮಾಡಿದ್ದೀನಿ, ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಬೆಂಡೆಕಾಯಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಈಗ ಬೆಂಡೆಕಾಯನ್ನು ಒಣಗಿಸಿ ಈಗ ಬೆಂಡೆಯನ್ನು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ನಂತರ ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈಗ ನೀವು ಈರುಳ್ಳಿಯನ್ನು ಏನಿದೆಯಲ್ಲ ಸ್ಲೈಸಾಗಿ ಕಟ್ ಮಾಡ್ಕೊಂಬಿಡಿ. ಈ ಬೆಂಡಿ ಡ್ರೈಯಲ್ಲಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಬಂದು ನಾವು ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಗಮನ ಇರಲಿ, ಯಾಕಂದ್ರಿಂದ ಒಂದು ಫ್ಲೇವರ್ ಎಕ್ಸ್ಟ್ರಾಕ್ಟ್ ಬರುತ್ತೆ. ಅದೊಂದು ಮುಖ್ಯವಾದ ಅಂಶ ಈ ಬೆಂಡಿ ಡ್ರೈಯಲ್ಲಿ. ಈಗ ಗ್ಯಾಸ್ ಮಾಡ್ಕೊಂಡು ಒಂದು ಪ್ಯಾನ್ ತೊಗೊಂಡು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದರಲ್ಲಿ ಜೀರಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಕ್ಲೀನಾಗಿ ಹುರಿಬೇಕು. ಹುರ್ಕೊಂಡಾದ ನಂತರ ಅದರಲ್ಲಿ ಕಟ್ ಮಾಡುವಂತಹ ಈರುಳ್ಳಿ ಅದನ್ನು ಹಾಕಿ ಕ್ಲೀನಾಗಿ ಹುರ್ಕೊಂಬಿಡಿ. ಸ್ವಲ್ಪ ಲೈಟ್ ಬ್ರೌನ್ ಆಗೋ ಮಟ್ಟ ಹುರ್ಕೋಬೇಕು ಇದರಲ್ಲಿ. ಆಮೇಲೆ ಕಟ್ ಮಾಡುವಂಥ ಬೆಂಡೆ ಏನಿದೆಯಲ್ಲ ಅದರಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ಮಟ್ಟ ನಾವು ಮುಚ್ಚಿಡೋಣ. ಈಗ ನಾವು ಇದರಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರ್ ಮಸಾಲ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದರಲ್ಲಿ ಬೀಳುವಂಥ ಮುಖ್ಯವಾದ ಪೌಡರ್ ಏನಪ್ಪ ಅಂದರೆ ಚಾಟ್ ಮಸಾಲ ಪೌಡ್ರು ಮತ್ತು ಲಿಂಬೆಹಣ್ಣು. ಯಾಕಂದರೆ ಇದರಲ್ಲಿ ಆ ಒಂದು ಬೆಂಡಿ ಡ್ರೈ ಏನಿದೆಯಲ್ಲ ಒಂದು ಟ್ವಿಸ್ಟ್ ಆಗಿ ಒಂದು ಟೇಸ್ಟ್ ಕೊಡುತ್ತೆ. ಈಗ ನಮ್ಮ ಬೆಂಡಿ ಡ್ರೈ ರೆಡಿ. ವಾಸನೆ ಮಾತ್ರ ಸೂಪರು. ಟೇಸ್ಟ್ ಮಾಡೋ ಸಮಯ. ಆ ಕ್ರಿಂಚಿ ಬೆಂಡಿದು ವಾ ಭೈ ವಾ. ನಾನು ನಿಮ್ಗೆ ಅಡುಗೆ ಮಾಡಿ ತೋರಿಸಿದ್ದೀನಿ. ಈಗ ನಿಮ್ಮ ಸಮಯ. ಮನೇಲಿ ನೀವು ನಾ ಹೇಳ್ಕೊಟ್ಟಂಗೆ ನೀವು ಅಡುಗೆ ಮನೇಲಿ ಮಾಡಿ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಿದೆ ಅಂಥೇಳಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇದನ್ನು ನೀವು ಚಪಾತಿ ಜೊತೆಗಾರ ತಿನ್ನಿ, ಅನ್ನ ಜೊತೆಗಾರ ತಿನ್ನಿ, ನಿಮ್ಮಲ್ಲಿ ಬಿಟ್ಟಿದ್ದು. ಮತ್ತು ನಾಳೆ ಭೇಟಿಯಾಗೋಣ. ಬಾಯ್ ಬಾಯ್.